ಹಾಯ್! ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ ಭೀಮ್ನ ಅಮಾವಾಸ್ಯೆ ದಿನ ಪಂಚಲೋಹ ಚಾಮುಂಡೇಶ್ವರಿದು ರಥೋತ್ಸವ ಇತ್ತು. ಸೊ ನಾನು ಬೆಳಿಗ್ಗೆ 4:30ಗೆನೇ ಎದ್ದು ರೆಡಿ ಆದೆ. ವರ್ಷದಲ್ಲೊಮ್ಮೆ ಭಕ್ತಾದಿಗಳಿಗೆ ಅಭಿಷೇಕ ಮಾಡೋಕೆ ಅವಕಾಶ ಇರುತ್ತೆ. ಮತ್ತೆ ಅಭಿಷೇಕ ಮಾಡೋರು ಹೆಣ್ಮಕ್ಳು ಬಂದು ಸೀರೆ ಮತ್ತೆ ಗಂಡ್ಮಕ್ಳು ಬಂದು ಪಂಚೆ ಹಾಕೊಂಡಿರ್ಬೇಕು. ಅದೇ ರೀತಿ ನಾನು ಕೂಡ ಬೆಳಿಗ್ಗೆ 7:30 ಅಷ್ಟರಲ್ಲಿ ರೆಡಿಯಾಗಿ ಕೆಂಗೇರಿ ಬಸ್ ಸ್ಟಾಪ್‌ಗೆ ಅಂತ ಹೋಗ್ತಾ ಇದ್ದೆ. ಬಿಕಾಸ್ ನಾವು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಸೊ 7:00ಗೆ ಬಸ್ ಸ್ಟಾಪಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಆಲ್ಮೋಸ್ಟ್ 3-4 ಬಸ್‌ನ ನಾವು ಮಿಸ್ ಮಾಡಿದ್ವಿ. ಆ ಜನದಲ್ಲಿ ನಾವು ನುಗ್ಕೊಂಡು ಹತ್ತೋದಕ್ಕೆ ನಮ್ಗೆ ಆಗ್ಲಿಲ್ಲ. ಸೊ ಆಲ್ಮೋಸ್ಟ್ 4 ಬಸ್‌ನ ನಾವು ಮಿಸ್ ಮಾಡ್ಕೊಂಡ್ವಿ. ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫೈನಲಿ ನಾವಲ್ಲಿ ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 10:00 ಆಗಿತ್ತು. ಬಿಕಾಸ್ ನಾವಿಲ್ಲಿಂದ ಚನ್ನಪಟ್ಟಣ ಹೋಗ್ಬೇಕು. ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಒಂದು 30-40 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿಂದ ನೀವು ಆಟೋದಲ್ಲಿ ಬೇಕಿದ್ರೂ ಹೋಗ್ಬೋದು. ಅಲ್ಲೂ ಕೂಡ ಬಸ್ ಕೂಡ ಫೆಸಿಲಿಟೀಸ್ ಇದೆ. ಬಸ್ಸಲ್ಲಿ ಬೇಕಿದ್ರೂ ಹೋಗ್ಬೋದು. ಅಲ್ಲಿ ಹೋಗ್ತಿದ್ದಂಗೆ ಎಂಟ್ರೆನ್ಸ್ ಹತ್ರನೇ ಒಂದು 3 ದೇವ್ರು ಕೂಡ ಬಂದಿತ್ತು. ದರ್ಶನ ಮಾಡಕ್ಕೆ ಅಂತ ನಾವು 10 ಗಂಟೆಗೇನೆ ಲೈನ್‌ಗೆ ಹೋದ್ವಿ. ತುಂಬಾ ದೊಡ್ಡ ಲೈನ್ ಇತ್ತು. ಜೊತೆಗೆ ಅಲ್ಲಿ ಕಾಣಿಸ್ತಿರೋ ಪೆಂಡಾಲ್ ಇದೆಯಲ್ಲ ಅಲ್ಲಿ ಫುಲ್ ಜನ ಇದ್ರು. ದೆನ್ ಫೈನಲಿ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ಸ್ಟೆಪ್ಸ್ ಇತ್ತು. ಸ್ಟೆಪ್ಸ್‌ನೆಲ್ಲ ಹತ್ಕೊಂಡು ಹೋದ್ವಿ. ಹೋದ್ಮೇಲೆ ಅಲ್ಲಿ ನಾವು ಇನ್ನೇನು ದರ್ಶನ ಮಾಡಬೇಕು ಅನ್ನುವಾಗ ಒಂದು ದೊಡ್ಡ ಶಾಕೇ ಇತ್ತು. ಬಿಕಾಸ್ ನಾವಲ್ಲಿ ಹೋದಾಗ ಅಲ್ಲಿ ಒಂದು ದೊಡ್ಡ ರೂಮ್ ತರ ಇತ್ತು, ಹಾಲ್ ತರ. ಅಲ್ಲಿ ಮತ್ತೆ ಕಳ್ಸಿದ್ರು. ಮತ್ತೆ ಅಲ್ಲಿ ಹೋದ್ರೆ ಇನ್ನೂ ದೊಡ್ಡ ಲೈನ್ಸ್ ಇದಾವೆ. ಆಲ್ಮೋಸ್ಟ್ ಅಲ್ಲಿ ಒಂದು 14-15 ಲೈನ್ಸ್ ಇತ್ತು. ನೋಡಿ ಎಷ್ಟು ದೊಡ್ಡ ದೊಡ್ಡ ಲೈನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಬಂದವ್ರು ನಮ್ಮ ಜೊತೆ ಬಂದವರೆಲ್ಲರೂ ಅಲ್ಲಿ ಶಾಕಲ್ಲೇ ಇದ್ವಿ. ಅಲ್ಲೇ ಅಷ್ಟೊಂದು ಲೈನ್ ದಾಟ್ಕೊಂಡು ಬಂದಿದ್ದೀವಿ. ಮತ್ತೆ ಇಲ್ಲಿ 14 ಲೈನ್ಸಾ? ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ನಾವು ಕೊನೆಗೆ 10 ಗಂಟೆಗೆ ಬಂದಿದ್ದಕ್ಕೆ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ತೇರ್ ಹತ್ರ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12-12:30 ಆಗಿತ್ತು. ಅಂದ್ರೆ 2.5 ಅವರ್ ಬರೀ ಈ ತರ ಮೂವಿಂಗ್ ಅಲ್ಲೇ ಹೋಗಿದ್ದೀವಿ. ಎಸ್ ಫೈನಲಿ ಅಭಿಷೇಕ ಮಾಡಿದ್ವಿ. ನಾವು ಅಷ್ಟೊಂದು ವೆಯ್ಟ್ ಮಾಡಿದ್ದಕ್ಕೂನು ಸ್ವಲ್ಪ ಖುಷಿ ಆಯ್ತು. ಏನಕಂದ್ರೆ 12 ಗಂಟೆ ಲಾಸ್ಟ್ ಅಂತ ಹೇಳಿದ್ರು. ನಾವು ಅಭಿಷೇಕ ಮಾಡಿದಾಗ 12:30 ಆಗಿತ್ತು. ಅಟ್ಲೀಸ್ಟ್ ನಮ್ಗೆ ಅಭಿಷೇಕ ಮಾಡೋದಕ್ಕೆ ನಮ್ಗೆ ಚಾನ್ಸ್ ಸಿಕ್ತಲ್ಲ ಅಂತ ಖುಷಿ ಆದ್ವಿ. ದರ್ಶನ ಕೂಡ ಚೆನ್ನಾಗಾಯ್ತು. ಅದಾದ್ಮೇಲೆ ತೇರು ಎಳೆಯೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ರು. ಇನ್ನ ಚಾಮುಂಡಿನ ಇಟ್ಟಿರ್ಲಿಲ್ಲ ಅದ್ರೊಳಗಡೆ. ಆಮೇಲೆ ಚಾಮುಂಡಿ ಅಮ್ಮನ ತೇರೊಳಗಡೆ ಇಟ್ರು. ಸೊ ಫೈನಲಿ ನನ್ನ ಕೈಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಯಾರಾದ್ರೂ ಹೋಗಿ ದೇವಿ ದರ್ಶನ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಮೂಲಕ ನೀವು ಕೂಡ ದರ್ಶನ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಬೇಡ್ಕೊಳ್ಳಿ. ಆದಷ್ಟು ಬೇಗ ನೀವು ಕೂಡ ಹೋಗಿ ಅಲ್ಲಿ. ಇವಾಗ ಚಾಮುಂಡಿ ಅಮ್ಮನ ವಿಗ್ರಹನ ತೇರಲ್ಲಿ ಇಡ್ತಾ ಇದ್ದಾರೆ.
ಗೈಸ್ ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಆಲ್ಮೋಸ್ಟ್ 1:30ಗೆ ಹೊರಟ್ವಿ. ತುಂಬಾ ಜನ ಭಕ್ತಾದಿಗಳು ಬರ್ತಾನೆ ಇದ್ರು. ಸೊ ನೀವು ಕೂಡ ನನ್ನ ವಿಡಿಯೋ ಅಲ್ಲಿ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.